ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಿನ ಜನ್ರೇಷನ್ ಅವರಿಗಂತೂ ಡಲ್ ಹೇರ್, ಡ್ಯಾಂಡ್ರಫ್, ಹೇರ್ ಫಾಲ್ ಕಾಮನ್ ಆಗಿದೆ. ಯಾಕಂದರೆ ಯಾರು ಕೂಡ ಜಾಸ್ತಿ ಹೋಮ್ ರೆಮಿಡೀಸ್ ಯೂಸ್ ಮಾಡಲ್ಲ. ಇವಾಗ ತುಂಬ ಹೇರ್ ಆಯಿಲ್ ಆನ್ಲೈನಲ್ಲಿ ಸೇಲ್ ಆಗ್ತಿದೆ. ತುಂಬ ಸ್ಕ್ಯಾಮ್ ಮತ್ತು ಒರಿಜಿನಲ್ ಯಾವುದು ಅಂತಲೂ ಗೊತ್ತಾಗ್ತಿಲ್ಲ. ಯಾವ್ದು ಬೇಕಾದರೂ ಯೂಸ್ ಮಾಡ್ತಿದ್ದೀರಾ. ವೀಕ್ಲಿ ಒನ್ಸು 15 ಡೇಸ್ ಒನ್ಸು ಆಯಿಲ್ ಅಪ್ಲೈ ಮಾಡೋದು, ಯಾವ ಶಾಂಪು ಸಿಗುತ್ತೋ ಆ ಶಾಂಪು ಹಾಕೋದು, ಈಗೆಲ್ಲ ಮಾಡಿದ್ರೆ ಹೇರ್ ಫಾಲ್ ಖಂಡಿತ ಆಗುತ್ತೆ. ಮೇಯ್ನ್ ನಮಗೆ ಹೇರ್ ಗ್ರೋತಿಗೆ ಬೇಕಾಗಿರೋದೇ ಹೆಲ್ತಿ ಫುಡ್ಡು, ನೀರು ಚೆನ್ನಾಗಿ ಕುಡಿಬೇಕು, ಮಾರ್ನಿಂಗ್ ಡೈಲಿ ಕರ್ಬೇವಿನ ಸೊಪ್ಪು ತಿನ್ನಬೇಕು, ವೀಕ್ಲಿ ಒನ್ಸ್ ಆದರೂ ಹೇರ್ ಮಾಸ್ಕ್ನ ಅಪ್ಲೈ ಮಾಡಬೇಕು. ಇದನ್ನೆಲ್ಲ ಫಾಲೋ ಮಾಡಿದ್ರೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು. ಡಲ್ ಹೇರು ಹಾಗೆ ಡ್ಯಾಂಡ್ರಫ್ ಆಲ್ಸೋ. 1 ಇಯರ್ ಬ್ಯಾಕ್ ಡ್ಯಾಂಡ್ರಫ್ ಆಗಿ ತುಂಬಾ ಹೇರ್ ಫಾಲ್ ಆಗಿತ್ತು. ಇದನ್ನು ಓವರ್ಕಮ್ ಮಾಡೋಕ್ಕೆ ನಾನು ಯೂಸ್ ಮಾಡಿದ್ದು ಹೋಮ್ ರೆಮಿಡೀಸ್. ನಮ್ಮ ಅಜ್ಜಿ ನನಗೆ ಸಜೆಸ್ಟ್ ಮಾಡಿದರು ಬಿಲ್ಪತ್ರಕಾಯಿನ ಸುಟ್ಬಿಟ್ಟು ತಲೆಗೆ ಹಚ್ಕೊ ಅಂತ. ಮತ್ತು ನಮ್ಮ ಅಕ್ಕ ಮೊಸರು ಮತ್ತು ಕಡಲೆ ಹಿಟ್ಟನ್ನ ಸಜೆಸ್ಟ್ ಮಾಡಿದರು. ಇದನ್ನೆಲ್ಲ ಯೂಸ್ ಮಾಡಿದಾಗ ನಿಜವಾಗ್ಲೂ ನನಗೆ ಖಂಡಿತ ರಿಸಲ್ಟ್ ಸಿಕ್ತು. ಇವಾಗ ನಾನು ಯೂಸ್ ಮಾಡಿದ್ದು ರೈಸ್ ವಾಟರ್ನ ರೂಟ್ಸಿಗೆ ಸ್ಪ್ರೇ ಮಾಡಿ 2-3 ನಿಮಿಷ ಮಸಾಜ್ ಮಾಡಿಬಿಟ್ಟು 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಬೇಕು. ಕನ್ಸಿಸ್ಟೆಂಟ್ಲಿ ಆಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದಾದ್ರೂ ಹೇರ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಕೂಮ್ ಮಾಡ್ಕೋಬೇಕು. ಮತ್ತು ಹೇರಲ್ಲಿ ಆಯಿಲ್ ಇರಬಾರ್ದು, ಆವಾಗ ಅಪ್ಲೈ ಮಾಡಬೇಕು. ಹೇರಲ್ಲಿ ಆಯಿಲ್ ಇದ್ದಾಗ ಅಪ್ಲೈ ಮಾಡಬಾರ್ದು. ಹೀಗೆ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದೆ. ನಾನು ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕಾಯಿತು, ಗುರುವಾರ ಆಗಿರೋದ್ರಿಂದ. ನಮ್ಮದು ಶನಿವಾರ ಇರೋ ವಾರ ನಾವು, ಬಟ್ ಗುರುವಾರನೇ ಮಾಡ್ತೀವಿ. ಶುಕ್ರವಾರ ಕಳಶ ತೆಗಿಬಾರ್ದು ಅಂತ ನಾವು ಗುರುವಾರನೇ ಕ್ಲೀನ್ ಮಾಡ್ತೀವಿ. ಶನಿವಾರದೊತ್ತಾಗಲ್ಲ, ಅಪ್ಪ ಆಫೀಸ್ ಹೋಗೋದ್ರಿಂದ ನಾವು ಬೆಳಗ್ಗೆ ಬೇಗನೆ ಇದು ಕ್ಲೀನ್ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಥರ್ಸ್ಡೇನೇ ಕ್ಲೀನ್ ಮಾಡ್ತೀವಿ ದೇವ್ರ ಮನೇನ. ಒಂದೊಂದು ಸತಿ ಅಮ್ಮ ಮಾಡಂಗಿದ್ರೆ ಅಮ್ಮ ಮಾಡ್ತಾರೆ. ಇವಾಗ ನನಗೆ ಹೆಂಗೂ ರಜೆ ಇದೆಯಲ್ಲ, ನಾನೇ ಮಾಡ್ತೀನಿ, ಅಮ್ಮನೂ ಬಿಡ್ತಾರೆ ಮಾಡು ಅಂತ. ಕಾಲೇಜ್ ಹಾಲಿಡೇಸ್ ಇದ್ದಾಗ ಮಾತ್ರ ನನ್ನ ಡ್ಯೂಟಿ, ಕಾಲೇಜ್ ಇದ್ದಾಗ ಮಾತ್ರ ಅಮ್ಮನ ಡ್ಯೂಟಿ. ಯಾಕಂದರೆ ಕಾಲೇಜಿಗೆ ಹೋದಾಗ ನಾನು ನಿಜವಾಗ್ಲೂ ಖಂಡಿತ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾಲೇಜ್ ರಜೆ ಇದ್ದಾಗ ನಾನೇ ಕ್ಲೀನ್ ಮಾಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡ್ತಿದ್ದೆ. ಫಸ್ಟ್ ಬಾಸಿಗೆ ಕೈ ಮುಗಿದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನೀವು ಅಂದ್ಕೊತಿರ್ಬೋದು ದೇವ್ರ ಮನೆ ಕ್ಲೀನ್ ಮಾಡೋದು ಅರ್ಧ ಗಂಟೆ 1 ಅವರ್ಗೆಲ್ಲ ಆಗುತ್ತೆ ಅಂತ. ನಿಜವಾಗ್ಲೂ ಖಂಡಿತ 2 ಅವರ್ ಬೇಕೇ ಬೇಕು. ಫಸ್ಟ್ ಇದನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆ ಒರೆಸಿ ಏನಿದ್ರು ಅರ್ಧ ಗಂಟೆ ಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ. ಮತ್ತು ಬೆಳಗೋಕ್ಕೆ 1 ಅವರ್ ಬೇಕು, ಯಾಕಂದರೆ ತುಂಬ ಇದೆ ಬೆಳಗೋದು. ಮತ್ತು ಎಲ್ಲ ಜೋಡಿಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಅಪ್ಪಪ್ಪ ಅಂದ್ರೆ 2 ಅವರ್ಸ್ ಬೇಕೇ ಬೇಕು. ನಾವೆಲ್ಲ ಕ್ಲೀನ್ ನಾವು ಎಷ್ಟೇ ಬೇಗ ಮಾಡಿದ್ರು 2 ಅವರ್ಸ್ ತೊಗೊಳುತ್ತೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ. ಶ್ರದ್ಧೆ ಭಕ್ತಿಯಿಂದ ಕ್ಲೀನ್ ಮಾಡ್ತೀನಿ. ನನಗೂ ತುಂಬ ಇಷ್ಟ ದೇವ್ರ ಮನೆ ಕ್ಲೀನ್ ಮಾಡೋದು ಅಂದರೆ, ನನಗೂ ತುಂಬ ಇಷ್ಟ. ಇನ್ನು ಎಲ್ಲ ದೇವ್ರ ಪೂಜೆಗೆ ಹೂವು ಬೇಕಿತ್ತಲ್ವ, ಇವಾಗ ಫ್ರೆಶಾಗಿ ಕಿತ್ಕೊಳ್ಳೋಣ. ಆದರೂ ಇವಾಗ ಸಂಜೆ ಟೈಮು, ನಾನು ಸಂಜೆ ಹೊತ್ತು ಟೈಮ್ ಕ್ಲೀನ್ ಮಾಡ್ತೀನಿ. ಸಂಜೆ ಹೊತ್ತು ಟೈಮ್ ಜಾಸ್ತಿ ಹೂವು ಇರೋಲ್ಲ, ಹೆಂಗಾರೆ ಮಾರ್ನಿಂಗ್ ಕಿತ್ಕೊಂಡಿರ್ತಾರೆ. ನೋಡಿ ನಮ್ಮ ಗಾರ್ಡನ್ ಹೆಂಗಿದೆ. ನನಗಂತೂ ನಮ್ಮ ಗಾರ್ಡನ್ ತುಂಬ ಇಷ್ಟ, ಯಾಕಂದರೆ ಹೂವುಗಳು ಚೆನ್ನಾಗಿ ಬಿಡ್ತವೆ. ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೊಡ್ತೀವಿ, ನಮ್ಮನೆ ದೇವ್ರಿಗೂ ನಾವು ಮುಡಿಸ್ತೀವಿ, ಅಷ್ಟು ಹೂವು ಬಿಡುತ್ತೆ. ನನಗಿವಾಗ ದೇವ್ರಿಗೆ ಮುಡ್ಸೋಕ್ಕೆ ಎಕ್ಕದ ಗಿಡ ದೇವರು, ತುಳಸಿ ದೇವರು ಮತ್ತು ಉತ್ತಕ್ಕೆ ಎಲ್ಲ ಮುಡ್ಸೋಕ್ಕೆ ನನಗೆ ಹೂವು ಬೇಕಿತ್ತು. ಅದಕ್ಕೆ ಹೂವು ಕಿತ್ಕೊಂಬಂದ್ಬಿಟ್ಟು ಇಲ್ಲಿ ಎಲ್ಲ ಫುಲ್ಲು ಜೋಡಿಸ್ತಾ ಇದ್ದೀನಿ. ನೀಟಾಗಿ ಎಲ್ಲ ಒರೆಸ್ಬಿಟ್ಟು ನಮ್ಮ ಬಾಸ್ನ ಫಸ್ಟ್ ಜೋಡಿಸ್ಬಿಟ್ಟು ಆಮೇಲೆಲ್ಲ ಒಂದು ಕಡೆಯಿಂದ ಜೋಡಿಸಿದೆ. ನನಗೆ ಇವತ್ತು ಏನು ಪ್ರಸಾದ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಪ್ರತಿ ಸಲವೂ ಪ್ರಸಾದ ಮಾಡಿ ರೂಢಿ. ಬಾಳೆಹಣ್ಣು ರಸಾಯನ ಮಾಡ್ತಿದ್ದೆ, ಅಥವಾ ಅವಲಕ್ಕಿ ರಸಾಯನ ಮಾಡ್ತಿದ್ದೆ. ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ದೆಲ್ಲ ಹಾಕಿ ಮಾಡ್ತಿದ್ದೆ. ಈ ಸತಿ ಬಾಳೆಹಣ್ಣು ಇಲ್ಲ, ಏನೂ ಇಲ್ಲ, ಫ್ರೂಟ್ಸು ಇಲ್ಲ ಅಂತ ಅಂದ್ಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಫ್ಲ್ಯಾಶ್ ಆಯಿತು, ಈ ಸತಿ ಸಜ್ಜಿಗೆ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸಜ್ಜಿಗೆಗೆಲ್ಲ ಮುಂಚೆ ರೆಡಿ ಮಾಡಿಕೊಂಡೆ. ನಾವು ದೇವರಿಗೆ ಭಕ್ತಿಯಿಂದ ಪ್ರೀತಿಯಿಂದ ಏನೇ ಪ್ರಸಾದ ಇಟ್ಟರು ಅದನ್ನು ಸ್ವೀಕರಿಸ್ತಾರೆ. ನಾವು ಪ್ರೀತಿಯಿಂದ ಸ್ವಲ್ಪ ಸಕ್ಕರೆ ಇಟ್ಟರು ಅದನ್ನು ಸ್ವೀಕರಿಸ್ತಾರೆ. ನಾವು ದೇವ್ರಿಗೆ ಮಾಡೋ ಪ್ರಸಾದನ ನೀವು ಪ್ರತಿ ಸಲವೂ ಮೋಸ್ಟ್ಲಿ ಟೇಸ್ಟ್ ಮಾಡಿರ್ಬೋದು. ನಾವು ಅದೇ ಸಪ್ರೇಟಾಗಿ ಮಾಡ್ಕೊಂಡು ತಿಂದರೆ ಆ ಟೇಸ್ಟ್ ಬರಲ್ಲ. ಆದರೆ ಆ ಪ್ರಸಾದ ಮಾತ್ರ ಸ್ವರ್ಗದ ಥರನೇ ಇರುತ್ತೆ. ದೇಹಕ್ಕೆ ಹಸಿವಾದರೆ ಪ್ರಸಾದದ ಅಗತ್ಯ ಉಂಟು, ಹಾಗೆಯೇ ಮನಸ್ಸಿನ ಹಸಿವಿಗೆ ಪ್ರಾರ್ಥನೆಯ ಅಗತ್ಯ ಉಂಟು. ಪ್ರಸಾದದ ಸೇವನೆಯಲ್ಲೂ ಪ್ರಾರ್ಥನೆಯಲ್ಲೂ ಏಕಾಗ್ರತೆ ಅತ್ಯವಶ್ಯಕ. ನಾನಿಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ, ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಯೂಸ್ ಮಾಡ್ತಿಲ್ಲ, ಬಾದಾಮಿ ಮತ್ತು ಖರ್ಜೂರ ಯೂಸ್ ಮಾಡ್ತಾಯಿದ್ದೀನಿ. ಖರ್ಜೂರನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಹಾಕಿ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ. ಹಾಗಾಗಿ ಇಲ್ಲಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ಖರ್ಜೂರ ಮತ್ತು ಬಾದಾಮಿನ. ಎರಡನ್ನೂ ಹುರ್ಕೊಂಬಿಟ್ಟು ಅದೇ ಪ್ಯಾನ್ಗೆ ತುಪ್ಪದಲ್ಲಿ ಹುರಿದಿರೋದನ್ನ ಸೈಡಿಗೆ ಎತ್ತಿಕ್ಕಿ ಅದೇ ಪ್ಯಾನ್ಗೆ 2 ಲವಂಗ ಹಾಕ್ಕೊಂಡು 1.5 ಬೌಲ್ ಅಷ್ಟು ನಾನು ರವೆ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಇಷ್ಟು ಕ್ವಾಂಟಿಟಿ ಸಾಕು, ಅದಕ್ಕೆ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಕಾದಿರೋ ಹಾಲನ್ನ ಹಾಕ್ಕೋಬೇಕು, ಕ್ವಾಂಟಿಟಿ ನೋಡಿ ಹಾಕ್ಕೋಬೇಕು. ಸ್ವಲ್ಪ ರವೆ ಹುರಿದಾದ್ಮೇಲೆ ಹಾಲನ್ನ ಮಿಕ್ಸ್ ಮಾಡಬೇಕು. ಮತ್ತು ತುಪ್ಪದಲ್ಲಿ ಹುರಿದಿರೋ ಬಾದಾಮಿ ಮತ್ತು ಖರ್ಜೂರನ ಹಾಕಿ, ಮತ್ತು ಫ್ಲೇವರ್ಗೆ ಲವಂಗ ಯೂಸ್ ಮಾಡಿದೆ. ಮತ್ತು ಸಕ್ಕರೆ ಸ್ಕಿಪ್ ಆಗಿದೆ, ನಾನು ಸಕ್ಕರೆ ಹಾಕಿದ್ದೀನಿ. ಮತ್ತು ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು
ಎತ್ತಿಟ್ಟೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟೆ, ನನ್ನ ಪ್ರಸಾದ ರೆಡಿ ಆಯಿತು. ನಾನು ಪೂಜೆ ಮಾಡೋಷ್ಟಕ್ಕೆ ಸಂಜೆನೇ ಆಗೋಯಿತು. ಉತ್ತಕ್ಕೆ ಆಲ್ಮೋಸ್ಟು ಯಾರೂ ಜಾಸ್ತಿ ಅಂದರೆ ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತಾರೆ. ನಾನೇನಾದರೂ ಈ ಥರ ವಾರ ಮಾಡಿದಾಗ ಪ್ರತಿ ವಾರನೂ ಮಿಸ್ ಮಾಡ್ದಲೇ ನಾನು ಉತ್ತಕ್ಕೆ ಪೂಜೆ ಮಾಡೇ ಮಾಡ್ತೀನಿ. ಹಾಗೆ ಎಕ್ಕದ ಗಿಡ ದೇವರು ಅಲ್ಲಿ ಎಕ್ಕದ ಗಿಡ ಇರಲಿಲ್ಲ, ಬಟ್ ಎಕ್ಕದ ಗಿಡ ಅಂದ್ಕೊಂಡು ನಾನು ಪೂಜೆ ಮಾಡ್ತೀನಿ. ಅದು ಯಾವುದೋ ಟ್ಯಾಕ್ಟ್ರಿ ಬಂದು ಅದು ಎಕ್ಕದ ಗಿಡ ಹೋಯ್ತು. ಬಟ್ ಅದು ನಾನು ಇದೆ ಅಂತಲೇ ಪೂಜೆ ಮಾಡ್ತೀನಿ. ನನಗೆ ನಂಬಿಕೆ ಇದೆ ಎಕ್ಕದ ಗಿಡ ದೇವ್ರು ಬಂದೇ ಬರುತ್ತೆ. ನನಗೋಸ್ಕರನಾದರೂ ನಾನು ನಿಜ ಇಷ್ಟು ದಿನದಿಂದ ಪೂಜೆ ಮಾಡ್ಕೊಂಬಂದಿದ್ದೀನಿ. ಆಲ್ಮೋಸ್ಟ್ ನನಗೆ ಈ ಕಾಲೇಜ್ ರಜೆ ಬಂದಾಗಿಂದ ನಾನು ಪೂಜೆ ಮಾಡ್ಕೊಂಬಂದಿದ್ದೀನಿ. ಆವಾಗಲಿಂದ ಬೇಡ್ಕೊತಾ ಇದ್ದೀನಿ, ಪ್ಲೀಸ್ ಬಾ ಅಂತ. ಬಂದೇ ಬರುತ್ತೆ ಎಕ್ಕದ ಗಿಡ ದೇವರು. ನನಗೆ ಹೋಗಿ ಪೂಜೆ ಮುಗಿಸ್ಕೊಂಬಂದ್ಬಿಟ್ಟು ಸ್ವಲ್ಪ ಕಿಚನ್ ಡೀಪ್ ಕ್ಲೀನ್ ಮಾಡೋದಿತ್ತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಫುಲ್ ಎಲ್ಲ ಎತ್ತಿಟ್ಬಿಟ್ಟು, ಹಾಗೆ ಸ್ವಲ್ಪ ಎಲ್ಲ ಬೆಳಗ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಏನೇ ತಪ್ಪು ಮಾಡಿದ್ರು, ದೇವ್ರ ಮನೆ ಕ್ಲೀನ್ ಮಾಡೋದ್ರಲ್ಲಿ ಏನೇ ತಪ್ಪು ಮಾಡಿದ್ರು, ಹಾಗೆ ತಪ್ಪು ಮಾತಾಡಿದ್ರು ನನ್ನ ಕ್ಷಮಿಸಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಟಾಟಾ, ಬಾಯ್ ಬಾಯ್.
See you next vlog soon.